ಧನ್ಯವಾದಗಳು. ಈಗ ಅಲ್ಲೂರಿ ಸೀತಾರಾಮರಾಜರವರ ಕಾರ್ಯಕ್ರಮ ಜಯಂತಿಯ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನು ಆಡಲಿದ್ದಾರೆ ಪ್ರೊಫೆಸರ್ ಎಂ ರಮನಾಥನ್ ನಾಯ್ಡು ಸರ್ ಅವರು. ಎಲ್ಲರಿಗೂ ನಮಸ್ಕಾರ. ಇಂದು 127ನೆಯ ಅಲ್ಲೂರಿ ಸೀತಾರಾಮರಾಜರು ಜಯಂತಿ. ಅವರು 1897 ಜುಲೈ 4వ ತಾರೀಕು ಹುಟ್ಟಿದ್ದಾರೆ. ಅವರು ಮರಣ ಹೊಂದಿರೋದು ಇಂದಿಗೆ ಕರೆಕ್ಟಾಗಿ 100 ವರ್ಷ ಆಗಿದೆ. ಈ ಅಲ್ಲೂರಿ ಸೀತಾರಾಮರಾಜು ಭಾರತದ ನೆಲದಲ್ಲಿ ತಮ್ಮದೇ ಆದ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಕಾಪಾಡಿಕೊಂಡು ಬಂದಿರುವ ಆದಿವಾಸಿಗಳ ಹಕ್ಕುಗಳಿಗಾಗಿ ಬ್ರಿಟಿಷ್ ವಿರುದ್ಧ ಧ್ವನಿ ಎತ್ತಿ ಹೋರಾಡಿದ ಅಪ್ರತಿಮ ನಾಯಕ. ಬ್ರಿಟಿಷರಿಂದ ದೇಶವನ್ನು ಕಾಪಾಡಲು ಶ್ರಮಿಸಿದ ದೇಶಭಕ್ತ ಅಲ್ಲೂರಿ ಸೀತಾರಾಮರಾಜು. ಯಾವುದೇ ಸ್ವಾರ್ಥವಿಲ್ಲದೆ ತನ್ನ ಜೀವನವನ್ನು ಪಣವಾಗಿಟ್ಟು ದೇಶ ರಕ್ಷಣೆಗಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿ ಬಲಿಯಾಗಿರುವ ಅಲ್ಲೂರಿ ಸೀತಾರಾಮರಾಜು ಯುವ ಜನತೆಗೆ ಒಂದು ಮಾದರಿಯ ನಾಯಕ. ಇಂದು ಅವರನ್ನು ಸ್ಮರಿಸುವ ಅವಕಾಶ ಮಾಡಿದ್ದಕ್ಕೆ ನಮ್ಮ ಗೌರವಾನ್ವಿತ ಕುಲಪತಿಗಳಿಗೆ, ಕುಲಸಚಿವರಿಗೆ ಹಾಗೂ ಎಲ್ಲ ಅಧಿಕಾರಿ ವರ್ಗದವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತೀನಿ. ಅಧ್ಯಕ್ಷರ ಅಪ್ಪಣೆಯ ಮೇರೆಗೆ ನಮ್ಮ ಭಾಷೆಯಲ್ಲಿ, ಅಂದರೆ ತೆಲುಗು ಭಾಷೆಯಲ್ಲಿ, ಯಾಕೆಂದರೆ ಆ ಫ್ಲೋ ಬರಲ್ಲ, ಅದರಿಂದ ಅವ್ರನ್ನು ತುಂಬ ಕಳಕಳಿಯಿಂದ ರಿಕ್ವೆಸ್ಟ್ ಮಾಡ್ತೀನಿ. ಯಾಕೆಂದರೆ ಅಲ್ಲೂರಿ ಸೀತಾರಾಮರಾಜ್ ಬಗ್ಗೆ ಮಾತಾಡಬೇಕು ಅಂದರೆ ಒಂಚೂರು ಅವ್ರದ್ದೇ ಆದ ಭಾಷೆಯಲ್ಲಿ ಬರಬೇಕು ಅಂತ. ಸರ್ ತಪ್ಪು ತಿಳ್ಕೋಬೇಡಿ ಸರ್. ನಾನು అల్లూరి సీతారామరాజు ఆంధ్రప్రదేశ్కు చెందిన గోదావరి జిల్లాలోని ఏజెన్సీ ప్రాంతంలో మోగల్లు గ్రామంలో సత్యనారాయణమ్మ వెంకటరాజు అనే పుణ్య దంపతులకు 1897 జూలై 4వ తేదీన జన్మించాడు. వీరి ఇంటి పేరు అల్లూరి. అతనికి పై చదువులు ಅಂದರೆ ವಿದ್ಯೆ ಬರಲಿಲ್ಲ. 8ನೇ ತರಗತಿಯನ್ನು ಓದಿದ್ದಾರೆ. ಅವರು ಚಿಕ್ಕ ವಯಸ್ಸಲ್ಲೇ ಗುರ್ರపు ಸ್ವಾರಿ ಅಂದರೆ ಕುದುರೆ ಸವಾರಿ ಕಲಿತಿದ್ದಾರೆ. చిన్నప్పటి నుండే నాయకత్వ లక్షణాలు కలిగి ఉండేవాడు రామరాజు. దైవ భక్తితో కొండపై గల రామలింగేశ్వరాలయంలో ధ్యానం చేశాడు. అలాగే ఆయన దాన గుణం కలిగినవాడు. గురువుల వద్ద జ్యోతిష్ శాస్త్రం, వాస్తు శాస్త్రం, ఆయుర్వేద విద్య, హఠయోగం, కవిత్వం నేర్చుకున్నాడు. ఆనాడు ఏజెన్సీ ప్రాంత ప్రజలు బ్రిటిష్ అధికారుల చేతుల్లో అనేక అన్యాయాలకు, అక్రమాలకు, దురాగతాలకు, దోపిడీలకు గురయ్యారు. గిరిజనుల శ్రమ దోపిడీ, ఆస్తుల దోపిడీ, స్త్రీల మానహరణం వంటివి లెక్కలేనన్ని తెల్ల దొరలు చేసేవాళ్ళు. గిరిజనుల ఊర్లకు ఆ గిరిజనుల చేతనే రోడ్లు వేయించడం,
ఇవ్వలేదు. కూలి అడిగితే కొరడా దెబ్బలు. వారి ప్రవర్తన అమానుషంగా ఉండేది. తెల్లదొరల దురాగతాలకు అంతు లేకుండా పోయింది. అప్పుడే గిరిజనులకు అండగా తెల్ల దొరల దోపిడీని ఎదుర్కోవడానికి నడుం బిగించి ఎదురొడ్డి నిలిచిన నాయకుడు శ్రీ అల్లూరి సీతారామరాజు. తెల్ల దొరలను ఉద్దేశించి, రేయ్, నీవు దుక్కి దున్నావా, నారు పోసావా, నీరు చల్లావా, పంట పండించావా, ఎందుకురా కట్టాలి మీకు కప్పం? ఒరే తెల్లదొర, ఈ భూమి మాది, ఈ నారు మాది, ఈ నీరు మాది, శ్రమించిన ఈ శ్రమ మాది. మరి మా గడ్డపై మీ పెత్తనం ఏందిరా అంటూ అల్లూరి సీతారామరాజు బ్రిటిషులపై తిరగబడ్డారు. బ్రిటిష్ అధికారులు రామరాజుపై ఒక కన్ను వేశారు. వీడిని అంతమొందించాలని ప్రయత్నించారు. కానీ రామరాజు ప్రజల కోసం, దేశం కోసం, న్యాయం కోసం, ధర్మం కోసం తన జీవితాన్ని పణంగా పెట్టి నెత్తురు మరిగే యువ తరానికి స్ఫూర్తి ప్రదాతగా నిలిచాడు. కలియుగ పరశురాముని వలె బ్రిటిష్ సైన్యంపై తనదైన శైలిలో తిరగబడ్డాడు. ಆಯುಧಾಲು ಅವಸರమైనప్పుడు ನೋಡಿ ಇದು ಯಾವಾಗಲೂ ಅವರು ಕಾಡಿನಲ್ಲಿ ಈ ಬಾಣ ವಿಲ್ಲಂಬುಲು ಯೂಸ್ ಮಾಡೋರು. ಆದರೆ ಬ್ರಿಟಿಷ್ ಅವ್ರನ್ನ ಎದುರ್ಕೋಬೇಕು ಅಂದ್ರೆ ಅವ್ರಿಗೆ ತುಪಾಕಿಗಳು ಬೇಕು. ಅದಕ್ಕೆ ಪೊಲೀಸ್ ಸ್ಟೇಷನ್ ಮೇಲೆ ನಾನು ಇವತ್ತು ನಿಮ್ಮ ಸ್ಟೇಷನ್ ಅನ್ನು ಮುಟ್ಟಡಿ ಮಾಡ್ತೀನಿ ಅಂದ್ರೆ ಅಟ್ಯಾಕ್ ಮಾಡ್ತೀನಿ. ನಿಮಗೆ ತಾಕತ್ತಿದ್ರೆ ಬ್ರಿಟಿಷ್ ನಾಯಕರು ಯಾರಾದರೂ ಇದ್ರೆ ನನ್ನನ್ನು ನೀವು ಸಾಯಿಸಿ ಅಂತ ಚಾಲೆಂಜ್ ಮಾಡಿ ಪತ್ರ ಬರೆದು ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ಮಾಡಿ ಅವರು ಇಷ್ಟು ತುಪಾಕಿಗಳು, ಇಷ್ಟು ಗನ್ಸ್ ತಗೊಂಡಿದ್ದೀನಿ, ಇಷ್ಟು ಸಾಮಗ್ರಿಯನ್ನು ತಗೊಂಡಿದ್ದೀನಿ ಅಂತ ಅವರ ಲೆಡ್ಜರ್ ಅಲ್ಲಿ ಬರೆದು ಶ್ರೀ ರಾಮರಾಜು ಅಂತ ಸಹಿ ಮಾಡಿ ಬರೋದು. ಅಂತ ಧೈರ್ಯ ಅವರಲ್ಲಿ ಇತ್ತು. ಈ ವಿಲ್ಲಂಬುಲು, ತುಪಾಕುಲು వంటి ఆయుధాలే కాదు, ಅವರಿಗೆ ಜನಬಲಂ ಕೂಡ ಕಾವಲಿಸಿ వచ్చింది. ಯಾಕೆಂದ್ರೆ ಜನ ಸೈನ್ಯ ಜೊತೆನಲ್ಲಿ ಇಲ್ಲ ಅಂತಂದ್ರೆ ಅವರು ಯಾವ ಹೋರಾಟಕ್ಕೂ ಆಗಲ್ಲ. ಅప్పుడు ಬ್ರಿಟಿಷರು ಡಿವೈಡ್ ಅಂಡ್ ರೂಲ್ ಅಂದ್ರೆ ವಿಭಜಿಂಚು ಪಾಲಿಂಚು ಅಂದ್ರೆ ಅವ್ರಿಗೂ ನಮಗೂ ಇಟ್ಬಿಟ್ಟು ಅವರು ರಾಜ್ಯ ಪರಿಪಾಲನೆ ಮಾಡ್ತಾ ಇದ್ರು. ಅವರು ವ್ಯಾಪಾರಕ್ಕಾಗಿ ಬಂದು ನಮ್ಮ ರಾಜ್ಯವನ್ನೇ, ನಮ್ಮ ದೇಶವನ್ನೇ ಆಳಿದ ದೊಡ್ಡ ಅಧಿಕಾರಿಗಳು ಅವರು. ಈಗ ఆ సీతారామరాజురవర పోరాటం ఉధృతం కాలేకపోయింది. రామరాజు సైన్యం సన్నగిల్లింది. అప్పుడు సాహిత్యం సమాజానికి ఎంతో ఉపయోగపడింది. విప్లవ కవి అయిన శ్రీరంగం శ్రీనివాసరావు విప్లవ వీరునికి తోడుగా అండగా నిలిచాడు. ఒక పాట కూడా చక్కగా రాశాడు. జన జాగృతి చేశాడు. గిరిజనుల్లో ಚೈತನ್ಯ తీసుకువచ్చాడు. ಅವರು ಬರೆದಿದ್ದು ಒಂದು ಸಿನಿಮಾನಲ್ಲಿ ಬಂದಿದೆ. ఎవడు వాడు ఎచటివాడు ఇటు వచ్చిన తెల్లవాడు తెలుగు వీరలేవరా దీక్ష పూని సాగరా. దేశమాత స్వేచ్ఛ కోరి
దేశమాత స్వేచ్ఛ కోరి తిరుగుబాటు చేయరా, చిరుకత్తులు పొదును పెట్టి సింహాలై గర్జించాలి, సింహాలై గర్జించాలి అనే పాట గిరిజనుల్లో చలనం తీసుకువచ్చింది. తిరుగుబాటుకు సన్నద్ధమయ్యారు గిరిజన ప్రజలు, తిరగబడ్డారు, పోరాటం చేశారు. తెల్లవారి తెలివి ముందర చిన్నబోయారు. చివరకు శ్రీ రామరాజును ఒంటరివాడిని చేసి వెన్నుపోటు పొడిచి తెల్లదొరల తూటాలకు బలయ్యేటట్టు చేశారు. వందే మాతరం, వందే మాతరం అంటూ నేల కురిగిపోయాడు అల్లూరి సీతారామరాజు. అల్లూరి సీతారామరాజు సాహసోపేత రీతికి ప్రతీక, ఆధ్యాత్మిక తత్వ చింతనకు పతాకగా నిలిచాడు. మాతృభూమికి స్వాతంత్ర సాధనే ముఖ్యమని భావించిన ధీశాలి అల్లూరి సీతారామరాజు. మన్యం ప్రజల హక్కుల కోసం పోరాడిన విప్లవ వీరుడు, స్వాతంత్ర్య సమర యోధుడు, బ్రిటిష్ గుండెల్లో నిద్రించి వారి సామ్రాజ్యాన్ని గడగడలాడించిన మన్యం వీరుడు. మన గుండెల్లో నాటికి నేటికి విప్లవ జ్యోతిగా వెలుగుతున్న అల్లూరి సీతారామరాజు గారికి జోహార్. పిల్లలకు ఆదర్శంగా అల్లూరి సీతారామరాజు చరిత్రను నాన్ డీటెయిల్ టెక్స్ట్ గా ಸಿಲೆಬಸ್ లో పెట్టారు. ಸಿನಿಮಾగా కూడా తీశారు. ನಾನು ನೋಡಿದ ಮೊಟ್ಟ ಮೊದಲನೆಯ ಸಿನಿಮಾ అల్లూరి సీతారామరాజు. స్వార్థం లేని ఒక యువకుడు తన ప్రజల కోసం, దేశ స్వాతంత్ర్యం కోసం పోరాడి కేవలం 27 ఏళ్లకే అసువులు బాసిన గొప్ప వీరుడు. కేవలం 27 ఇయర్స్. ಅಂತಹ ಅಲ್ಲೂರಿ ಸೀತಾರಾಮರಾಜು ಚರಿತ್ರ ನಮಗೆ ಅಗತ್ಯ. ಈ ಇಂತಹ ಅವಕಾಶ ನೀಡಿರುವ ನಮ್ಮ ಸನ್ಮಾನ್ಯ ಕುಲಪತಿಗಳಿಗೆ ತುಂಬಾ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಆಯಾಯ ಪ್ರಾದೇಶಿಕತೆಯ ಹಿನ್ನೆಲೆಯಲ್ಲಿ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರರನ್ನ ನಾವು ಕಾಣ್ತೇವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಕೂಡ ನಾವು ಆಂಧ್ರ ಮತ್ತು ಒಡಿಶಾ ಬಾರ್ಡರ್ ಲೈನಲ್ಲಿ ನಾವು ಆ ಇತಿಹಾಸವನ್ನು ನೋಡಿದಾಗ ಅಲ್ಲೂರಿ ಸೀತಾರಾಮರಾಜುರವರ ಒಂದು ಸ್ವಾತಂತ್ರ್ಯದ ಹೋರಾಟ, ಆ ದೇಶಭಕ್ತಿ ಎಲ್ಲರಲ್ಲೂ ಸಹ ನಮ್ಮಲ್ಲೂ ಕೂಡ ಒಂದು ದೇಶಭಕ್ತಿಯನ್ನು ಪ್ರೇರೇಪಿಸುವಂತಹ ಒಂದು ಇತಿಹಾಸ ಅನ್ನೋದು ಈ ರೀತಿಯ ಸಾಕ್ಷ್ಯ ಚಿತ್ರಗಳು, ಚಲನಚಿತ್ರಗಳ ಮುಖಾಂತರ ನಮಗೆ ತಿಳಿದು ಬರುತ್ತೆ. ಈಗ ಈ ಕಾರ್ಯಕ್ರಮದ ಕುರಿತು ಮಾನ್ಯ ಕುಲಸಚಿವರಿಂದ 2 ಮಾತುಗಳು. PhD ವೈಭವ ಮಾಡುವ ಸಂದರ್ಭದಲ್ಲಿ ರಮಾನಾಥ ನಾಯ್ಡು ಆಯೋಜಿಸಿದ ಬಹಳ ಸಂತೋಷಕರ ಸಂಗತಿ. ಈ ಒಂದು ಸಮಾರಂಭಕ್ಕೆ ಅಧ್ಯಕ್ಷರಾಗಿರ್ತಕ್ಕಂತಹ ಪ್ರೊಫೆಸರ್ ಶರಣಪ್ಪ ವಿಎಸ್ ಗೌರವಾನ್ವಿತ ಕುಲಪತಿಗಳು, ನನ್ನ ನೆಚ್ಚಿನ ಕುಲಪತಿಗಳು, ಡೀನ್ ಅಕಾಡೆಮಿಕ್ ಪ್ರೊಫೆಸರ್ ಎನ್ ಲಕ್ಷ್ಮೀರವರು, ಗ್ರೀನ್ ಸ್ಟಡಿ ಸೆಂಟರ್ ಹಾಗೂ ಇವತ್ತಿನ PhD ವೈಭವ ಹಾಗೂ ಒಂದು ಅವಾರ್ಡ್ ಮಾಡ್ತಕ್ಕಂಥ ಒಂದು ಕರ್ಕೊಂಡು ಬಂದಿದ್ದಾರೆ ಅವರು ಜನರಲ್ ರಿಸೋರ್ಸ್ ಪರ್ಸನ್ ಪ್ರೊಫೆಸರ್ ರಮಾನಾಥ ನಾಯ್ಡು, ಪ್ರೊಫೆಸರ್ ಬಾಲಸುಬ್ರಹ್ಮಣ್ಯ ಸರ್, ಹಾಗೆ ಹೊಸದಾಗಿ ನಮಗೆ ಬಂದಿರತಕ್ಕಂಥ ಹಣಕಾಸು ಅಧಿಕಾರಿಗಳು ಶ್ರೀಮತಿ ಶ್ವೇತಾ ಎಚ್.ಬಿ. ಮೇಡಮ್ ಅವರೇ, ಹಿರಿಯರಾದಂಥ ಸನ್ಮಾನ್ಯ ಶ್ರೀ ಸತ್ಯನಾರಾಯಣ ಜೈನವರೇ, ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬೋಧಕೇಶ್ವರ ವೃಂದದವರೇ, ಈ ಸಂದರ್ಭದಲ್ಲಿ ನನಗೆ ನೆನಪು ಬಂದಂಥದ್ದು ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ ಹಾಗೂ ಇನ್ನಿತರ ಅನೇಕ ಹುತಾತ್ಮರು. ಅಲ್ಲೂರಿ ಸೀತಾರಾಮರಾಜರವರು ಹುತಾತ್ಮರಂದ್ರೆ ತಪ್ಪಾಗಲಾರದು, ಯಾಕೆಂದ್ರೆ ಅವರ ಒಂದು ಒಳ್ಳೆಯ ಕೊಡುಗೆ ನಮ್ಮ
ನಮಗೆ ಏನು ಬಂದಿದೆ ಅವರಿಂದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ನಾನು ಇವತ್ತೇ ತಿಳ್ಕೊಂಡಿದ್ದು, ಬಹುಶಃ ಅಲ್ಲೂರಿ ಸೀತಾರಾಮರಾಜು ಅವರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಸರ್. ಒಂದು ಸಂದರ್ಭದಲ್ಲಿ ನೀವು ನಮಗೆಲ್ಲ ಅವನ್ನ ಪರಿಚಯ ಮಾಡಿದ್ರಿ. ನಿಜವಾಗ್ಲೂ ನಾವೆಲ್ಲ ಧನ್ಯರಾಗಿದ್ದೀವಿ. ನಾವು ಕೂಡ ಬಹಳಷ್ಟು ಇಂಥ ಹುತಾತ್ಮರಿಂದನೇ ನಾವು ಇವತ್ತು ಒಂದು ಸ್ವಾತಂತ್ರ್ಯನ ಪಡ್ಕೊಂಡು ಜೀವನ ಮಾಡ್ತಾ ಇದ್ದೀವಿ, ತಪ್ಪಾಗಲ್ಲ. ಒಂದು ನಾನು ನಮ್ಮ ಲಕ್ಷ್ಮೀ ಮೇಡಮ್ ಅವರು ಬಹಳ ಚೆನ್ನಾಗಿ 2 ಪೇಜು ನೋಟ್ಸ್ ಮಾಡ್ಕೊಂಡು ಬಂದಿದ್ದಾರೆ ಓದಲಿಕ್ಕೆ, ಮಾತಾಡಲಿಕ್ಕೆ. ಅದರಲ್ಲಿ ನಾನು ನೋಡಿದ್ದು ಮೇಡಮ್ ಒಂದು ಬಹಳ ಇಷ್ಟ ಆಗಿದ್ದು ಒಂದು ಅಂಶ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಅಲ್ಲೂರಿ ಸೀತಾರಾಮರಾಜರು ಅರಣ್ಯ ನಾಯಕರಾಗಿದ್ದರು. ಅಂದರೆ ಅಲ್ಲಿ ಆದಿವಾಸಿಗಳಿಗೆ ಆದಂತ ಒಂದು ಕಷ್ಟ ನಷ್ಟಗಳನ್ನ ಬ್ರಿಟಿಷರಿಂದ, ಅದರಲ್ಲೂ ಬ್ರಿಟಿಷರಿಂದ ಆದಂತ ಒಂದು ಕಷ್ಟವನ್ನ ದೂರ ಮಾಡಲಿಕ್ಕಾಗಿ ಹೋರಾಟ ಕ್ರಾಂತಿ ಮಾಡ್ತಾರೆ. ಅದು ಏನಪ್ಪಾ ಅಂದ್ರೆ ಆದಿವಾಸಿಗಳ ಒಂದು ಬೇಸಿಕ್ ಜೀವನ ಹೇಗಿರುತ್ತೆ ಅಂದ್ರೆ ಪರಿಸರದ ಜೊತೆಗೆ ಅವರು ಇರ್ತಾರೆ. ಅದರಲ್ಲೂ ವಿಶೇಷ ಏನಂದ್ರೆ ಅವರು ಉಳುವಂತ ಭೂಮಿ ಒಂದು ಸಲ ಉತ್ತಿದ್ರೆ ಅನೇಕ ವರ್ಷಗಳ ಕಾಲ ಆ ಭೂಮಿಯನ್ನ ಅವ್ರು ಉಳೋದಿಲ್ಲ, ಮತ್ತೆ ಬೇರೆ ಒಂದು ಜಾಗಕ್ಕೆ ಹೋಗಿ ಅವರು ವ್ಯವಸಾಯ ಮಾಡ್ತಕ್ಕಂಥ ಕಾರ್ಯವನ್ನ ಮಾಡ್ತಾರೆ. ಇವತ್ತಿಗೂ ಕೂಡ ನಾವು ಎಷ್ಟು ಮುಂದುವರೆದಿದ್ದೀವಿ ಈ ಒಂದು ಆಧುನಿಕ ಜಗತ್ತಿನಲ್ಲಿ ಅಂದ್ರೆ ಅದೇ ಭೂಮಿನಲ್ಲಿ ರಾಸಾಯನಿಕಗಳನ್ನ ಬಳಸಿ ಉಳುಮೆ ಮಾಡಿ 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 ನಾವು ಹಾಳು ಮಾಡ್ತಾ ಇದ್ದೀವಿ. ನೋಡಿ, ಇದೊಂದು ನಿದರ್ಶನ ನಾವೆಲ್ಲ ತಗೊಳ್ಬೇಕಾಗ್ತದೆ. ನಾವು ರಾಸಾಯನಿಕ ಬಳಸದೇನೆ ಸಾವಯವವಾಗಿ ಅಥವಾ ಅರಣ್ಯ ಕೃಷಿ ಮಾಡಿ, ನೇಚರ್ ಫಾರ್ಮಿಂಗ್ ಅಂತ ಕರಿತೀವಿ, ಫಾರೆಸ್ಟ್ ಫಾರ್ಮಿಂಗ್ ಅಂತ ಕರಿತೀವಿ, ಮಾಡ್ತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕಾಗ್ತದೆ. ಆದಿವಾಸಿಗಳು ಎಷ್ಟು ಪ್ರಜ್ಞಾವಂತರಾಗಿದ್ದಾರೆ. ಯಾವುದೇ ಒಂದು ಅವ್ರಿಗೆ ಎಜುಕೇಶನ್ ಇಲ್ಲ, ಲಿಟರಸಿ ಇಲ್ಲ, ದೇ ಆರ್ ವೆರಿ ಎಜುಕೇಟೆಡ್. ಇಂಥವ್ರನ್ನ ಬ್ರಿಟಿಷ್ ಏನ್ ಮಾಡ್ತಾರೆ, ನೀವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೇಡಿ, ನೀವಿರೋ ಜಾಗದಲ್ಲೇ ಕೃಷಿ ಮಾಡಿ ಅಂತ ಅಂದಾಗ ಆದಿವಾಸಿಗಳು ಪ್ರತಿಭಟಿಸ್ತಾರೆ. ಅವರ ನಾಯಕರಾಗಿದ್ದವರೇ ಈ ಶ್ರೀಮಾನ್ ಅಲ್ಲೂರಿ ಸೀತಾರಾಮರಾಜರು. ಈ ಒಂದು ಪರಿಸರ ವಿಚಾರವಾಗಿ ನನಗೆ ಬಹಳ ಇಷ್ಟ ಆಯ್ತು ಅದನ್ನು ಓದಿದಾಗ. ಈ ನಾಯಕ ಮುಂದೆ 18 ವರ್ಷದಲ್ಲೇ ಅವರು ಸನ್ಯಾಸಿಯಾಗಿ ಆ ಜೀವನವನ್ನ ತೆಗೆದುಕೊಂಡು ಆ 18 ವರ್ಷದ ನಂತರ ಅವರು ಮಾಡಿದಂತ ಕ್ರಾಂತಿಕಾರಿ ಚಳವಳಿಗೆ ನೀವು ನೋಡಿದ್ರೆ ಬರೀ ಕ್ಲೈಮ್ಯಾಕ್ಸ್ ತೋರಿಸ್ಬಿಟ್ರು ನಮ್ಮ ಪ್ರೊಫೆಸರ್. ನಮಗೆ ಪೂರ್ತಿ ಪಿಕ್ಚರ್ ನೋಡಕ್ ಮಾಡಿದ್ದಾರೆ. ಈಗ ಮನೆಗೆ ಹೋಗಿ ನಾವೆಲ್ಲರೂ ಕೂಡ ಪೂರ್ತಿ ಪಿಕ್ಚರ್ನ ನೋಡಿ ಅದನ್ನ ನಿಜವಾಗ್ಲೂ ಕಲ್ತ್ಕೊಳ್ಳೋದು ಬಹಳ ಇರ್ತದೆ. ಒಂದು ಸಣ್ಣ ಸಣ್ಣ ವಿಷಯದಲ್ಲೂ ಸಾಕಷ್ಟು ಕಲಿಯೋದಿರುತ್ತೆ. ಈ ಸಂದರ್ಭದಲ್ಲಿ ಅವರ ಜಯಂತಿಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೋರುತ್ತಾ, ನಮ್ಮೆಲ್ಲ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವದ ಬಾಂಧವರಿಗೆ ಜಯಂತಿಯ ಶುಭಾಶಯಗಳು. ಹಾಗೂ ಈ ಒಂದು PhD ಕಾರ್ಯಕ್ರಮ ಸರಾಗವಾಗಿ ನೆರವೇರಲಿ. PhD ಕ್ಯಾಂಡಿಡೇಟ್ ಎಲ್ಲಿದೆ ಸರ್? ತಮ್ಮ ಹೆಸರು? ರಂಗರಾಜ್ ಅವರಿಗೆ ಎಲ್ಲ ಒಳ್ಳೆಯದಾಗಲಿ. ಒಂದು ಶುಭ ಸಂದರ್ಭದಲ್ಲಿ ನಿಮ್ಮ PhD ಕಾರ್ಯಕ್ರಮ ನಡೀತಾ ಇದೆ. ವಿಶ್ ಯು ಆಲ್ ದ ಬೆಸ್ಟ್. And also I thank the external resource person, Professor Balasubramanian sir, for coming over here. Thank you everyone for giving me this opportunity to speak a little about Alluri Sitaramaraju sir. Thank you very much. ಎಲ್ಲರಿಗೂ ನಮಸ್ಕಾರ. ಆಲೂರಿ ಸೀತಾರಾಮರಾಜು ಅವರ ಜಯಂತಿ ಉತ್ಸವದ ಬಗ್ಗೆ ಎಲ್ಲರಿಗೂ ಶುಭಾಶಯಗಳು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ನಮ್ಮ ತೆಲುಗು ವಿಭಾಗದಿಂದ ಆಚರಿಸಲಾಗಿದ್ದಂತಹ ಆಲೂರಿ ಸೀತಾರಾಮರಾಜು ಅವರ ಜಯಂತಿ ಮತ್ತು ಅದರ ಜೊತೆಗೆ ತೆಲುಗು ಸ್ಟಡಿ ಸೆಂಟರ್ನಿಂದ, ತೆಲುಗು ಡಿಪಾರ್ಟ್ಮೆಂಟ್ನಿಂದ ಒಂದು PhD ವೈಭವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಆಕ್ಚುಲಿ 1897 ಜುಲೈ 4ನೇ ತಾರೀಕು ಜಯಂತಿಯನ್ನು ಆಚರಣೆ ಮಾಡಬೇಕಾಗಿತ್ತು. ಕಾರಣಾಂತರದಿಂದ ಇವತ್ತು ಅವರು ಹಮ್ಮಿಕೊಂಡಿದ್ದಾರೆ. 122 ವರ್ಷ ನಾವು ಜಯಂತಿ ಆಚರಣೆ ಮಾಡ್ತಾ ಇದ್ದೇವೆ. ನಮ್ಗೆಲ್ಲ ಗೊತ್ತಿದೆ, ನಮ್ಮ ಭಾರತ ದೇಶ ಬಹಳ ರಿಸೋರ್ಸ್ ಫುಲ್ ಆದಂತ ದೇಶ. ನಮ್ಮ ದೇಶಕ್ಕೆ ಬೇರೆ ಬೇರೆ ದೇಶಗಳಿಂದ ಯಾವಾಗಲೂ ಆ ದಾಳಿ ಆಗ್ತಾನೆ ಇದ್ದು. ತಮ್ಗೆಲ್ಲ ಗೊತ್ತಿರಬಹುದು, ನಮ್ಮ ದೇಶಕ್ಕೆ ಫಸ್ಟ್ ಮುಸಲ್ಮಾನರ ಬಾಬರದಿಂದ 775 ವರ್ಷಗಳ ಆಳ್ವಿಕೆಯನ್ನು ಮಾಡಿದ್ರು. ತದನಂತರ ಇವರು ಈಸ್ಟ್ ಇಂಡಿಯಾ ಕಂಪನಿ ಮಾಡಿಕೊಂಡು ನಮ್ಮ ದೇಶವನ್ನ ಬಿಸ್ನೆಸ್ ಎಲ್ಲ ಬಂದಿದ್ದಂತಹ ಇವರು ನಮ್ಮ ದೇಶದಲ್ಲಿ ಇದ್ದಂತಹ ಎಲ್ಲಾ ರಾಜರುಗಳು ಒಳಗೊಳಗೆ ಕಚ್ಚಾಡುತ್ತಿದ್ದಂತಹ ಪರಿಸ್ಥಿತಿಯನ್ನು ನೋಡಿಕೊಂಡು ನಮ್ಮಲ್ಲಿ ನಾವು ಕಚ್ಚಾಡ್ತಾ ಇದ್ದಂತಹ ಭಾರತದಲ್ಲಿದ್ದಂತಹ ಎಲ್ಲ ರಾಜರು ಅವರವರು ಆ ರಾಜ್ಯವನ್ನ ಗೆಲ್ಲಬೇಕು, ಈ ರಾಜ್ಯವನ್ನ ಗೆಲ್ಲಬೇಕು, ಈ ಬೇರೆ ಬೇರೆ ರಾಜ್ಯಗಳನ್ನ ನಮ್ಮ ಅಧೀನದಲ್ಲಿ ಮಾಡಿಕೊಳ್ಬೇಕೆಂಬ ಸಂದರ್ಭದಲ್ಲಿ
ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪನೆ ಮಾಡಿ ಬ್ರಿಟಿಷರು ನಮಗೆ ಜಗಳ ಹಚ್ಚಿ ನಮ್ಮನ್ನ ಆಳಿದ್ರು. ಅಂತ ಸಂದರ್ಭದಲ್ಲಿ ನಮ್ಮ ಆಳುತ್ತಿದ್ದಾಗ ಆಲೂರಿ ಸೀತಾರಾಮರಾಜ್ ಅವರು ನಮ್ಮ ದೇಶ ಸಲುವಾಗಿ ಬ್ರಿಟಿಷರಿಗೆ ಎದೆ ತಟ್ಟಿ ನಿಂತು ತಮ್ಮ ಜೀವನವನ್ನ ನಾಶ ಮಾಡಿಕೊಂಡು, ತಮ್ಗೆಲ್ಲ ಗೊತ್ತಿರಬಹುದು ಸ್ವಾಮಿ ವಿವೇಕಾನಂದ್, ನಾನು ಅದು ಕ್ಲಿಪ್ ನೋಡುವಾಗ ನನ್ನ ಮೈಂಡ್ ನಲ್ಲಿ ಸ್ವಾಮಿ ವಿವೇಕಾನಂದನ ಅದೇ ತರ ನಾವೆಲ್ಲ ಸ್ವಲ್ಪ ಜಾಸ್ತಿ ಸ್ವಾಮಿ ವಿವೇಕಾನಂದರ ಬಗ್ಗೆ ಓದ್ತಾ ಇರ್ತೀನಿ. ಯಾಕಂದ್ರೆ ನಾವು ನಮ್ಮ ದೇಶದಲ್ಲಿ ನಮ್ಮನಲ್ಲೇ ಜಗಳ ಆಡೋದ್ರಿಂದ ಬೇರೆಯವರನ್ನ ಆಳಿದ್ರು. ಆಕ್ಚುಲಿ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ನಾವು ಇಂಡಿಪೆಂಡೆಂಟ್ ಮೊದಲು ಅಲ್ಲಿ ರಜಾಕಾರ್ ಅಂತ ಆಗ್ತದೆ. 1947ರಲ್ಲಿ ಇಂಡಿಪೆಂಡೆಂಟ್ ಆಗಿದ್ಮೇಲೆ ರಜಾಕಾರ್ ಅಂತ ಸ್ಟಾರ್ಟ್ ಆಗ್ತದೆ. ನಿಜಾಮ್ ಏನ್ ಮಾಡ್ತಾರೆ, ನಾವು ಭಾರತಕ್ಕೆ ಸೇರಾಗಿಲ್ಲ, ನಮ್ಮದೇ ಆದಂತಹ ಪ್ರಾಂತವನ್ನು ಮಾಡ್ಕೊಳ್ತೀವಿ ಅಂತ ಹೇಳಿ ಅವರು ನಿಜಾಮ್ ಅದನ್ನ ಭಾರತಕ್ಕೆ ಬರಂಗಿಲ್ಲ. ಅವಾಗ ಒಂದು ರಿಜಿಮೆಂಟ್ ಅನ್ನ ಮಾಡ್ತಾರೆ. ಅವರು ಒಂದು ರಜಾಕ್ ಮಾಡ್ತಾ ಅಂದ್ರೆ ಹಿಂದೂಗಳನ್ನ ಕಡಿದು ಬಾವಿಯಲ್ಲಿ ಹಾಕ್ತಿದ್ರಂತೆ. ನಮ್ಮ ಮುತ್ಯ ಅಜ್ಜ ಹೇಳ್ತಿದ್ರು. ಅಂದ್ರೆ ಅಷ್ಟೆಲ್ಲ ಕ್ರೂರತನವನ್ನ ನಡೆದಾಗ ಮಹಾರಾಷ್ಟ್ರ ಮತ್ತು ನಮ್ಮ ಆಂಧ್ರ ಬಾರ್ಡರ್ ನಲ್ಲಿ, ನಮ್ಮ ಕರ್ನಾಟಕ ಬಾರ್ಡರ್ ನಲ್ಲಿ, ಅದು ಸ್ಪೆಷಲಿ ಹೈದರಾಬಾದ್ ನಿಜಾಮ್ ಏರಿಯಾದಲ್ಲಿ ಅವಾಗ ಈ ತರ ಆಲೂರಿ ಸೀತಾರಾಮರಾಜ್ ಅವರು, ಅದೇ ತರ ನಮ್ಮಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವಾಗ ಏನ್ ಮಾಡಿದ್ರು, ಬ್ರಿಟಿಷರಿಗೆ ಎಲ್ಲ ಇವರು ಹೋಗಿದ ಮೇಲೆ ನಮ್ಮಲ್ಲಿ ಒಂದು ಸೈನಿಕರ ದಂಡನ್ನ ಕಳಿಸಿ ರಿಜ್ಮೆಂಟ್ ಏನಿರ್ತಾರಲ್ಲ, ರಜಾಕ್ ಏನಿರ್ತಾರಲ್ಲ, ಅವರಿಗೆ ಹಿಡಿದು ಕಟ್ಟಿ ಅವನನ್ನ ನಿಜಾಮನನ್ನ ಅಧೀನದಲ್ಲಿ ಪಡ್ಕೊಳ್ತಾರೆ. ಆವಾಗ ನಮ್ಮ ದೇಶಕ್ಕೆ ಅವರು ಇದು ಆಗ್ತಾರೆ, ಒಳಗೊಳ್ಳುತ್ತಾರೆ. ಹೀಗಾಗಿ ಅದೇ ತರ ಈಗ ಇವರು ಬ್ರಿಟಿಷರನ್ನ ಎದುರಿಸಿದ ಅಂದ್ರೆ ನಾನು ಹೇಳೋ ಉದ್ದೇಶ ಏನಿದೆ ಇದರಲ್ಲಿ, ನಮ್ಮ ಏನು ದೇಶವನ್ನ ಆಳಿದವರು ಬ್ರಿಟಿಷರ ಎಷ್ಟೋ ಜನರನ್ನ ಪ್ರಾಣವನ್ನ ತೆಗೆದುಕೊಂಡಿದ್ದಾರೆ. ಅಂದ್ರೆ ಪಾನಿಪತ್ ಯುದ್ಧ ಆಗ್ಲಿ, ಬೇರೆ ಬೇರೆ ಯುದ್ಧಗಳನ್ನ ಮಾಡಿ ನಮ್ಮ ಅಂದ್ರೆ ಇದು ಹೇಳೋ ಉದ್ದೇಶ, ಆಲೂರಿ ಸೀತಾರಾಮರಾಜ್ ಅವರು ದೇಶ ಸಲುವಾಗಿ ಬಹಳ ಕಷ್ಟವನ್ನು ಪಟ್ಟು ಅವರ ಜೀವನವನ್ನೇ ತ್ಯಾಗ ಮಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡ್ತಾರೆ ಅಂತ ಹೇಳುತ್ತಾ ಇಲ್ಲಿ ಈ ಇದರಲ್ಲಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದು ಮತ್ತು ಕಾರ್ಯಕ್ರಮವನ್ನ ಸುಗಮವಾಗಿ ನಡೆಸಿದ್ದಕ್ಕೆ ಇವರು ನಮ್ಮ ರಮಾನಾಥ ನಾಯ್ಡು ಅವರು ಮತ್ತು ನಮ್ಮ ಎಲ್ಲ ಸಿಬ್ಬಂದಿಗಳು ಮತ್ತು ಇಲ್ಲಿ ವೈವಾವನ್ನು ಮಾಡಲಿಕ್ಕೆ ಬಂದಂತ ಡಾಕ್ಟರ್ ಬಾಲಸುಬ್ರಹ್ಮಣ್ಯಂ ಅವರು ಮತ್ತು ಅವರ ರಂಗರಾಜವರ ಥೀಸಿಸ್ ಅನ್ನ ಇವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ಬಂದಂತ ಇವರು ನಾಯ್ಡು ಆಸ್ ವೆಲ್ ಆಸ್ ಬಾಲಸುಬ್ರಹ್ಮಣ್ಯಂ ಅವರಿಗೆ ಧನ್ಯವಾದ ಹೇಳುತ್ತಾ, ನಮ್ಮ ವಿಶ್ವವಿದ್ಯಾಲಯದಲ್ಲಿ ಯಾವುದೇ ಇಂಥ ಕಾರ್ಯಕ್ರಮವನ್ನು ಆಗಬೇಕು ಮತ್ತು ನಮ್ಮ ಪೂರ್ವಜರ ಏನು ಹಿನ್ನೆಲೆಯನ್ನು ನಾವು ಕಲ್ಕೊಳ್ಬೇಕು ಮತ್ತು ನಮ್ಮ ದೇಶದ ಬೆಳವಣಿಗೆ ಹೇಗಾಗ್ತು. ನಮ್ಮ ಯಾವಾಗಲೂ ನಮ್ಮಲ್ಲಿ ಗಲಗಲಪ್ಪ ಪಾಟೀಲ್ ಅಂತ ಅವರು ಬಹಳ ದೊಡ್ಡ ವ್ಯಕ್ತಿ, ಅವ್ರು ಹೇಳ್ತಿದ್ರು, ನಮ್ಮ ಹಿಂದಿನ ಹಿರೇಗಳು ಏನ್ ಮಾಡಿದ್ದಾರೆ ಅದು ಇನ್ನೂ ಮರಿಬಾರ್ದು ಅಂತ. ಅವರು ಸಣ್ಣಾಗಿದ್ದಾಗ ಬಹಳ ಕಷ್ಟದಿಂದ ಅವರಿಗೆ ನಮ್ಮ ಗುಲ್ಬರ್ಗಾದಲ್ಲಿ ಅತಿ ಶ್ರೀಮಂತ ವ್ಯಕ್ತಿ ಈ ತೀರ್ಕೊಂಡಿದ್ದಾರೆ. ಬಟ್ ಅವರು ಹಿಂದೆ ಏನೋ ಅಡತ್ ಅಂತ ಇರ್ತದೆ ನಮ್ಮಲ್ಲಿ, ಅಂದ್ರೆ ಖರ್ದಿ ಟ್ರೇಡಿಂಗ್ ಕಂಪನಿ, ಅಲ್ಲಿ ಅವರು ಹಮಾಲಿ ಮಾಡ್ತಿದ್ರಂತೆ. ಅದು ಡೈಲಿ ಅವರು ಮನೆಯಲ್ಲಿ ಈ ಚೀಲವನ್ನ ಎತ್ತೆತ್ತಿ, ಅಂದ್ರೆ ಯಾಕೆ ಮರಿಬಾರ್ದು ಅಂತ, ಶ್ರೀಮಂತಿಗೆ ಬಂದ ತಕ್ಷಣ ಮರಿಬಾರ್ದು ಅಂತ. ಹಾಗೆ ನಮ್ಮ ಹಿರುಗಳನ್ನ ನಮ್ಮ ಸಲುವಾಗಿ, ನಮ್ಮ ಸ್ವಾತಂತ್ರ್ಯ ಸಲುವಾಗಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅದನ್ನ ನಾವು ಮೆಲ್ಕ್ ಹಾಕೋತಾ ಇರಬೇಕು ಅಂತ ನನಗೆ ಅನಿಸ್ತದೆ. ಹೀಗಾಗಿ ತಾವೆಲ್ಲ ಬಂದು ಈ ಸಭೆಯನ್ನ ಒಳ್ಳೆ ರೀತಿಯಿಂದ ನಡೆಸಿಕೊಟ್ಟು ಮತ್ತು ತಾವೆಲ್ಲ ಇದರ ಬಗ್ಗೆ ಆಲೂರಿ ಸೀತಾರಾಮರಾವ್ ಜಯಂತಿಯ ಬಗ್ಗೆ ತಿಳ್ಕೊಂಡಿದ್ದಕ್ಕೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳುತ್ತಾ, ಮತ್ತು ನನಗೂ ಇದು ಆಲೂರಿ ಸೀತಾರಾಮರಾಜ್ ಅವರ ಇವರು ವಿವೇಕಾನಂದ ತರನೇ ಇವರು, ಅಂದ್ರೆ ವಿವೇಕಾನಂದರು ಒಂಥರ ಅವರು ಲಿಟ್ರೇಟ್ ಆಗಿ ಅವರು ಯಂಗ್ ಜನರೇಷನ್ಗೆ ಹುರಿದುಂಬಿಸಿದ್ರು. ಅದೇ ತರ ಇವರು ಕಾಡು ಜನರಿಗೆ ಹುರಿದುಂಬಿಸಿ ನಮ್ಮ ದೇಶವನ್ನ
ಸ್ವತಂತ್ರ ಮಾಡಿಕೊಟ್ಟಿದ್ದಾರೆ ಅಂತ ಹೇಳುತ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ. ಜೈ ಜೈ ಕರ್ನಾಟಕ. ಪ್ರತಿಯೊಬ್ಬರಿಗೂ ಸಹ ಇತಿಹಾಸ, ಅದರ ಪ್ರಜ್ಞೆ ಮತ್ತೆ ಒಂದು ರಾಷ್ಟ್ರಭಕ್ತಿ ಇವೆಲ್ಲ ನಮಗೆ ಬೇಕು. ಈ ನಿಟ್ಟಿನಲ್ಲಿ ಅಧ್ಯಕ್ಷತೆಯ ನುಡಿಗಳನ್ನು ಆಡಿದಂತಹ ಗೌರವಾನ್ವಿತ ಕುಲಪತಿಗಳಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅಧ್ಯಕ್ಷತೆಯನ್ನು ವಹಿಸಿ ಅಧ್ಯಕ್ಷತೆಯ ನುಡಿಗಳನ್ನು ಆಡಿದಂತಹ ಗೌರವಾನ್ವಿತ ಕುಲಪತಿಗಳಿಗೆ ತುಂಬ ಹೃದಯದಿಂದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮಾನ್ಯ ಕುಲಸಚಿವರಾದಂತಹ ಪ್ರೊಫೆಸರ್ ಪ್ರವೀಣ್ ಸರ್ ಅವರು ಸಹ ಬಂದು ಒಂದೆರಡು ಮಾತುಗಳನ್ನು ಈ ಕಾರ್ಯಕ್ರಮದ ಕುರಿತಾಗಿ ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಅವರಿಗೂ ಸಹ ನಾನು ವಂದನೆಗಳನ್ನು ಹಾಗೂ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿರ್ತಕ್ಕಂತಹ ಪ್ರೊಫೆಸರ್ ಡೀನ್ ಲಕ್ಷ್ಮೀ ಮೇಡಮ್ ಅವರು ಸಹ ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ನೂತನ ಹಣಕಾಸು ಅಧಿಕಾರಿಗಳು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಆಯೋಜಿಸಿರ್ತಕ್ಕಂತಹ ಡೀನ್ ಅಧ್ಯಯನ ಕೇಂದ್ರದ ಮತ್ತು ತೆಲುಗು ಅಧ್ಯಯನ ವಿಭಾಗದ ಅಧ್ಯಕ್ಷರಾದಂತಹ ಪ್ರೊಫೆಸರ್ ರಾಮನಾಥಂ ನಾಯ್ಡು ಅವರಿಗೂ ಸಹ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ಶ್ರೀ ಕೃಷ್ಣದೇವರಾಯ ಯೂನಿವರ್ಸಿಟಿ ತೆಲುಗು ಅಧ್ಯಯನ ವಿಭಾಗದ ಮುಖ್ಯಸ್ಥರಾದಂತಹ ಪ್ರೊಫೆಸರ್ ಬಾಲಸುಬ್ರಹ್ಮಣ್ಯಂ ಸರ್ ಅವರಿಗೂ ಸಹ ವಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಬೋಧಕೇತರ ಸಿಬ್ಬಂದಿ ವರ್ಗಕ್ಕೆ ಮತ್ತು ನಮ್ಮ ಸ್ಟುಡಿಯೋ ಸಿಬ್ಬಂದಿ ವರ್ಗಕ್ಕೆ ಎಲ್ಲರಿಗೂ ಸಹ ನಾನು ಮತ್ತೊಮ್ಮೆ ಮುಗಿದೊಮ್ಮೆ ವಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು.